ಕೋಗಿಲು ಬಡಾವಣೆಯಲ್ಲಿ ನಾನು ಲಿಸ್ಟ್ ತರಿಸ್ಕೊಂಡು ನೋಡಿದ್ದೀನಿ. ಬಾಂಗ್ಲಾದವರು ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರೇ, ನೀವು ಗೊತ್ತಿಲ್ಲ ಅನ್ನುವಂಥ ಸಚಿವರಾಗಿಬಿಟ್ಟಿದ್ದೀರಿ. 1,500 ರೂಪಾಯಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಬೆಂಗಳೂರಿನ ವಾಸ ಮಾಡ್ತಿದ್ರು ಅಂತ ಆಧಾರ್ ಕಾರ್ಡ್ ಕೊಡ್ತಾರೆ. ಈಗೊಂದು ಸಮಿತಿ ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ವಾಯ್ಸ್ ವಿತ್ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಿಮ್ಮ ಇಲಾಖೆಗೆ 18 ಜನರನ್ನು ಒಪ್ಪಿಸಿ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹಿಡಿದು ಕೊಟ್ಟಿದ್ದಾರೆ. ನೀವು ಹಿಡಿದು ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ಯಾರು ಬಾಂಗ್ಲಾದೇಶ ಅಕ್ರಮ ನಿವಾಸಿಗಳಿದ್ರು ಅವ್ರ ಹತ್ರ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬಾಂಗ್ಲಾ ದಾಖಲೆಗಳಿದ್ದಾವೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವಂಥ ಒಂದು ಆಧಾರ್ ಕಾರ್ಡ್ ಇದೆ. ಅವ್ರು ಹೇಳಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮಲ್ಲಿ ಕಾಸು ಕೊಟ್ಟರೆ ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಮತ್ತು ಆ ಬಾಂಗ್ಲಾದೇಶದವ್ರಿಗೆ ಹುಟ್ಟಿದ ಮಕ್ಕಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ. ಯಾರು ಬಾಂಗ್ಲಾದೇಶದವರು, ಅವ್ರಿಗೆ ಇಲ್ಲಿಯೇ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ. ಇಲ್ಲಿ ತಾಯಿ ಮಗು ಆರೈಕೆ ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ಇಲ್ಲಿ BPL ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ನೀವು ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿದ್ದೀರಿ. 18 ಜನರನ್ನು ಹಿಡ್ಕೊಟ್ರು ಅವ್ರನ್ನ ಬಿಟ್ಟು ಈ ಹಿಡ್ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ನಿಮ್ಗೆ ಹೆಂಗೆ ಪ್ರಾಮಾಣಿಕತೆ ಇದೆ ನಿಮ್ಮ ಇಲಾಖೆಗೆ? ನಿಮ್ಮ ಇಲಾಖೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಹೊರದಗಬೇಕು, ಮುಂದೊಂದು ದಿನ ಇಡೀ ದೇಶದ ಕಾನೂನು ಸುವ್ಯವಸ್ಥೆಗೆ ಮಾತ್ರ ಅಲ್ಲ ನಮ್ಮ ಆಂತರಿಕ ಸುರಕ್ಷತೆಗೆ ಧಕ್ಕೆ ಆಗಬಹುದು ಅನ್ನುವಂಥ ಅಪಾಯವನ್ನು ನೀವು ಗ್ರಹಿಸ್ತೇ ಇರ್ತಕ್ಕಂಥ ದುರದೃಷ್ಟಕರ. ನೀವು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ. ಹಿಡ್ಕೊಟ್ಟಿಲ್ವ ಪೊಲೀಸ್ ಸ್ಟೇಷನಿಗೆ? ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಿಗೂ ಕೊಟ್ಟಿದ್ದಾರೆ, 4-5 ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದಾರೆ. ನೋಡಿ, ತನಿಖೆ ನಡೆಸಿ. ನಾನು ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದರೆ ಹಾಗಾದರೆ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರನ್ನ ಹಿಡ್ಕೊಟ್ರೆ ಸುಳ್ಳ? ಅವ್ರ ಹತ್ರ ಬೆಂಗಳೂರಿನ ಆಧಾರ್ ಕಾರ್ಡ್ ಇರೋ ಸುಳ್ಳ? ನೀವು ಆ ಆಧಾರ್ ಕಾರ್ಡ್ ನೋಡಿರಿ, ಇವರು ಎಲ್ಲರೂ ಬೆಂಗಳೂರಿನವರು ಅಂತ ಹೇಳಿದ್ರಿ. ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ. ನೀವು ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅವರು ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ವಿ, ಆಧಾರ್ ಕಾರ್ಡ್ ಮಾಡಿಕೊಟ್ವು ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಪತ್ತೆ ಆಗಿದೆ, ಬಾಂಗ್ಲಾದ ಪೌರತ್ವ ಕಾರ್ಡ್ ಪತ್ತೆ ಆಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಿ. ನೀವು ದೇಶದ ಆಂತರಿಕ ಸುರಕ್ಷತೆಯ ಜೊತೆಗೆ ಆಟ ಆಡೋದಕ್ಕೆ ನಮ್ಮ ಕರ್ನಾಟಕದ ನೆಲವನ್ನು ಅವಕಾಶ ಮಾಡಿಕೊಡಬೇಡಿ. ಈಗಲೇ ಊರು ತುಂಬ ಗಾಂಜಾ ಎಲ್ಲ ಕಡೆಗೂ ವ್ಯಾಪಿಸಿದೆ. ಈ ಉಡ್ತಾ ಪಂಜಾಬ್ ಉಡ್ತಾ ಕರ್ನಾಟಕ ಆಗಿ ಬದಲಾಗಿದೆ. ಈಗ ಆ ಪರಿಸ್ಥಿತಿ ಬಂದಿದೆ. ಕೋಗಿಲು ಬಡಾವಣೆಯಲ್ಲಿ ನಾನು ಲಿಸ್ಟ್ ತರಿಸ್ಕೊಂಡು ನೋಡಿದ್ದೀನಿ. ಬಾಂಗ್ಲಾದವರು ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರೇ, ನೀವು ಗೊತ್ತಿಲ್ಲ ಅನ್ನುವಂಥ ಸಚಿವರಾಗಿಬಿಟ್ಟಿದ್ದೀರಿ. 1,500 ರೂಪಾಯಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಬೆಂಗಳೂರಿನ ವಾಸ ಮಾಡ್ತಿದ್ರು ಅಂತ ಆಧಾರ್ ಕಾರ್ಡ್ ಕೊಡ್ತಾರೆ. ಈಗೊಂದು ಸಮಿತಿ ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ವಾಯ್ಸ್ ವಿತ್ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಿಮ್ಮ ಇಲಾಖೆಗೆ 18 ಜನರನ್ನು ಒಪ್ಪಿಸಿ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹಿಡಿದು ಕೊಟ್ಟಿದ್ದಾರೆ. ನೀವು ಹಿಡಿದು ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ಯಾರು ಬಾಂಗ್ಲಾದೇಶ ಅಕ್ರಮ ನಿವಾಸಿಗಳಿದ್ರು ಅವ್ರ ಹತ್ರ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬಾಂಗ್ಲಾ ದಾಖಲೆಗಳಿದ್ದಾವೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವಂಥ ಒಂದು ಆಧಾರ್ ಕಾರ್ಡ್ ಇದೆ. ಅವ್ರು ಹೇಳಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮಲ್ಲಿ ಕಾಸು ಕೊಟ್ಟರೆ ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಮತ್ತು ಆ ಬಾಂಗ್ಲಾದೇಶದವ್ರಿಗೆ ಹುಟ್ಟಿದ ಮಕ್ಕಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ. ಯಾರು ಬಾಂಗ್ಲಾದೇಶದವರು, ಅವ್ರಿಗೆ ಇಲ್ಲಿಯೇ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ. ಇಲ್ಲಿ ತಾಯಿ ಮಗು ಆರೈಕೆ ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ಇಲ್ಲಿ BPL ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ನೀವು ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿದ್ದೀರಿ. 18 ಜನರನ್ನು ಹಿಡ್ಕೊಟ್ರು ಅವ್ರನ್ನ ಬಿಟ್ಟು ಈ ಹಿಡ್ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ನಿಮ್ಗೆ ಹೆಂಗೆ ಪ್ರಾಮಾಣಿಕತೆ ಇದೆ ನಿಮ್ಮ ಇಲಾಖೆಗೆ? ನಿಮ್ಮ ಇಲಾಖೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಹೊರದಗಬೇಕು, ಮುಂದೊಂದು ದಿನ ಇಡೀ ದೇಶದ ಕಾನೂನು ಸುವ್ಯವಸ್ಥೆಗೆ ಮಾತ್ರ ಅಲ್ಲ ನಮ್ಮ ಆಂತರಿಕ ಸುರಕ್ಷತೆಗೆ ಧಕ್ಕೆ ಆಗಬಹುದು ಅನ್ನುವಂಥ ಅಪಾಯವನ್ನು ನೀವು ಗ್ರಹಿಸ್ತೇ ಇರ್ತಕ್ಕಂಥ ದುರದೃಷ್ಟಕರ. ನೀವು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ. ಹಿಡ್ಕೊಟ್ಟಿಲ್ವ ಪೊಲೀಸ್ ಸ್ಟೇಷನಿಗೆ? ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಿಗೂ ಕೊಟ್ಟಿದ್ದಾರೆ, 4-5 ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದಾರೆ. ನೋಡಿ, ತನಿಖೆ ನಡೆಸಿ. ನಾನು ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದರೆ ಹಾಗಾದರೆ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರನ್ನ ಹಿಡ್ಕೊಟ್ರೆ ಸುಳ್ಳ? ಅವ್ರ ಹತ್ರ ಬೆಂಗಳೂರಿನ ಆಧಾರ್ ಕಾರ್ಡ್ ಇರೋ ಸುಳ್ಳ? ನೀವು ಆ ಆಧಾರ್ ಕಾರ್ಡ್ ನೋಡಿರಿ, ಇವರು ಎಲ್ಲರೂ ಬೆಂಗಳೂರಿನವರು ಅಂತ ಹೇಳಿದ್ರಿ. ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ.
ನೀವು ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅವರು ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ವಿ, ಆಧಾರ್ ಕಾರ್ಡ್ ಮಾಡಿಕೊಟ್ವು ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಪತ್ತೆಯಾಗಿದೆ, ಬಾಂಗ್ಲಾದ ಪೌರತ್ವ ಕಾರ್ಡ್ ಪತ್ತೆಯಾಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಿ. ನೀವು ದೇಶದ ಆಂತರಿಕ ಸುರಕ್ಷತೆಯ ಜೊತೆಗೆ ಆಟ ಆಡೋದಕ್ಕೆ ನಮ್ಮ ಕರ್ನಾಟಕದ ನೆಲವನ್ನು ಅವಕಾಶ ಮಾಡಿಕೊಡಬೇಡಿ. ಈಗಲೇ ಊರು ತುಂಬ ಗಾಂಜಾ ಎಲ್ಲ ಕಡೆಗೂ ವ್ಯಾಪಿಸಿದೆ. ಈ ಉಡ್ತಾ ಪಂಜಾಬ್ ಉಡ್ತಾ ಕರ್ನಾಟಕ ಆಗಿ ಬದಲಾಗಿದೆ. ಈಗ ಆ ಪರಿಸ್ಥಿತಿ ಬಂದಿದೆ. ಕೋಗಿಲು ಬಡಾವಣೆಯಲ್ಲಿ ನಾನು ಲಿಸ್ಟ್ ತರಿಸ್ಕೊಂಡು ನೋಡಿದ್ದೀನಿ, ಬಾಂಗ್ಲಾದವ್ರು ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರೇ, ನೀವು ಗೊತ್ತಿಲ್ಲ ಅನ್ನುವಂಥ ಸಚಿವರಾಗಿಬಿಟ್ಟಿದ್ದೀರಿ. 1,500 ರೂಪಾಯಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಬೆಂಗಳೂರಿನ ವಾಸ ಮಾಡ್ತಿದ್ರು ಅಂತ ಆಧಾರ್ ಕಾರ್ಡ್ ಕೊಡ್ತಾರೆ. ಈಗೊಂದು ಸಮಿತಿ ಪುನೀತ್ ಕೆರೆಹಳ್ಳಿ ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ, ವಾಯ್ಸ್ ವಿತ್ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಿಮ್ಮ ಇಲಾಖೆಗೆ 18 ಜನರನ್ನು ಒಪ್ಪಿಸಿ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹಿಡಿದು ಕೊಟ್ಟಿದ್ದಾರೆ. ನೀವು ಹಿಡಿದು ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ಯಾರು ಬಾಂಗ್ಲಾದೇಶ ಅಕ್ರಮ ನಿವಾಸಿಗಳಿದ್ರು ಅವ್ರ ಹತ್ರ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಇದೆ, ಬಾಂಗ್ಲಾದ ದಾಖಲೆಗಳಿದ್ದಾವೆ, ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವಂಥ ಒಂದು ಆಧಾರ್ ಕಾರ್ಡ್ ಇದೆ. ಅವ್ರು ಹೇಳಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮಲ್ಲಿ ಕಾಸು ಕೊಟ್ಟರೆ ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಮತ್ತು ಆ ಬಾಂಗ್ಲಾದೇಶದವ್ರಿಗೆ ಹುಟ್ಟಿದ ಮಕ್ಕಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ. ಯಾರು ಬಾಂಗ್ಲಾದೇಶದವರು, ಅವ್ರಿಗೆ ಇಲ್ಲಿಯೇ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ. ಇಲ್ಲಿ ತಾಯಿ ಮಗು ಆರೈಕೆ ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ, ಇಲ್ಲಿ BPL ಕಾರ್ಡ್ ಲಾಭ ಪಡ್ಕೊಂಡಿದ್ದಾರೆ. ನೀವು ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿದ್ದೀರಿ. 18 ಜನರನ್ನು ಹಿಡ್ಕೊಟ್ರು ಅವ್ರನ್ನ ಬಿಟ್ಟು ಈ ಹಿಡ್ಕೊಟ್ಟವ್ರ ಮೇಲೆ ಕೇಸ್ ಹಾಕಿದ್ದೀರಿ. ನಿಮ್ಗೆ ಹೆಂಗೆ ಪ್ರಾಮಾಣಿಕತೆ ಇದೆ ನಿಮ್ಮ ಇಲಾಖೆಗೆ? ನಿಮ್ಮ ಇಲಾಖೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಹೊರದಗಬೇಕು, ಮುಂದೊಂದು ದಿನ ಇಡೀ ದೇಶದ ಕಾನೂನು ಸುವ್ಯವಸ್ಥೆಗೆ ಮಾತ್ರ ಅಲ್ಲ ನಮ್ಮ ಆಂತರಿಕ ಸುರಕ್ಷತೆಗೆ ಧಕ್ಕೆ ಆಗ್ಬೋದು ಅನ್ನುವಂಥ ಅಪಾಯವನ್ನು ನೀವು ಗ್ರಹಿಸ್ತೇ ಇರ್ತಕ್ಕಂಥ ದುರದೃಷ್ಟಕರ. ನೀವು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ. ಹಿಡ್ಕೊಟ್ಟಿಲ್ವ ಪೊಲೀಸ್ ಸ್ಟೇಷನಿಗೆ? ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಿಗೂ ಕೊಟ್ಟಿದ್ದಾರೆ, 4-5 ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದಾರೆ. ನೋಡಿ, ತನಿಖೆ ನಡೆಸಿ. ನಾನು ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದರೆ ಹಾಗಾದರೆ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರನ್ನ ಹಿಡ್ಕೊಟ್ರೆ ಸುಳ್ಳ? ಅವ್ರ ಹತ್ರ ಬೆಂಗಳೂರಿನ ಆಧಾರ್ ಕಾರ್ಡ್ ಇರೋ ಸುಳ್ಳ? ನೀವು ಆ ಆಧಾರ್ ಕಾರ್ಡ್ ನೋಡಿರಿ, ಇವರು ಎಲ್ಲರೂ ಬೆಂಗಳೂರಿನವರು ಅಂತ ಹೇಳಿದ್ರಿ. ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ. ನೀವು ಆಧಾರ್ ಕಾರ್ಡ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅವರು ರಿಯಾಲಿಟಿ ಚೆಕ್ನಲ್ಲಿ ನಾವು 1,500 ರೂಪಾಯಿ ಕೊಟ್ವಿ, ಆಧಾರ್ ಕಾರ್ಡ್ ಮಾಡಿಕೊಟ್ವು ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಬಾಂಗ್ಲಾದ ಡ್ರೈವಿಂಗ್ ಲೈಸೆನ್ಸ್ ಪತ್ತೆಯಾಗಿದೆ, ಬಾಂಗ್ಲಾದ ಪೌರತ್ವ ಕಾರ್ಡ್ ಪತ್ತೆಯಾಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಿ. ನೀವು ದೇಶದ ಆಂತರಿಕ ಸುರಕ್ಷತೆಯ ಜೊತೆಗೆ ಆಟ ಆಡೋದಕ್ಕೆ ನಮ್ಮ ಕರ್ನಾಟಕದ ನೆಲವನ್ನು ಅವಕಾಶ ಮಾಡಿಕೊಡಬೇಡಿ. ಈಗಲೇ ಊರು ತುಂಬ ಗಾಂಜಾ ಎಲ್ಲ ಕಡೆಗೂ ವ್ಯಾಪಿಸಿದೆ. ಈ ಉಡ್ತಾ ಪಂಜಾಬ್ ಉಡ್ತಾ ಕರ್ನಾಟಕ ಆಗಿ ಬದಲಾಗಿದೆ. ಈಗ ಆ ಪರಿಸ್ಥಿತಿ ಬಂದಿದೆ.